ಪಹಲ್ಗಾಮ್ ದಾಳಿಗೆ ಭಾರತ ಪ್ರತಿಕಾರ ತೀರಿಸಿಕೊಂಡಿದೆ. ಪಾಕಿಸ್ತಾನಕ್ಕೆ ನುಗ್ಗಿದ ಭಾರತೀಯ ಸೇನಾ ಪಡೆಗಳು ಉಗ್ರರ ನೆಲೆಗಳನ್ನು ಉಡಿಸ್ ಮಾಡಿದೆ. ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿರುವ ಭಾರತೀಯ ಸೇನೆ ರಕ್ತ ಪಿಪಾಸುಗಳ ಸಂಹಾರ ಮಾಡಿದೆ. ಒಟ್ಟು 25 ನಿಮಿಷದ ದಾಳಿಯಲ್ಲಿ 21 ಜಾಗಗಳಲ್ಲಿ 9 ಉಗ್ರರ ಕ್ಯಾಂಪ್ಗಳನ್ನು ವಾಯುಮಾರ್ಗದ ಮೂಲಕ ದಾಳಿ ಮಾಡಿ ಧ್ವಂಸ ಮಾಡಿದೆ. 70ಕ್ಕೂ ಹೆಚ್ಚು ಉಗ್ರರನ್ನ ಪರಲೋಕಕ್ಕೆ ಅಟ್ಟಿದೆ. ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ಗೆ ಸೇರಿದಂತಹ ಕ್ಯಾಂಪ್ ನೆಲಸಮವಾಗಿದೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 5 ಪ್ರದೇಶಕ್ಕೆ ದಾಳಿ ಮಾಡಿದ ಭಾರತೀಯ ಸೇನೆ ಉಗ್ರರ ಅಡಗುತಾಣ ಹಾಗೆಯೇ ತರಬೇತಿ ಕೇಂದ್ರವನ್ನು ಧ್ವಂಸಗೊಳಿಸಿದೆ. ಮುಜಾಫರಾಬಾದ್ನಲ್ಲಿರುವ ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರ ಹಾಗೂ ಅಡಗುತಾಣವಾದ ಸವಾಯಿ ನಾಲಾ ಕ್ಯಾಂಪ್, ಜೈಷ್ ಎ ಮೊಹಮ್ಮದ್ ಉಗ್ರ ತರಬೇತಿ ಕೇಂದ್ರ ಹಾಗೂ ಅಡಗುತಾಣವಾದ ಸೈಯದ್ನಾ ಬಿಲಾಲ್ ಕ್ಯಾಂಪ್, ಕೋಟ್ಲಿಯಲ್ಲಿರುವ ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರವಾದ ಗುಲ್ಬುರ್ಗ್ ಕ್ಯಾಂಪ್ ಹಾಗೆಯೇ ಅಬ್ಬಾಸ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ ಭಾರತೀಯ ಸೇನೆ ಉಗ್ರರನ್ನು ಉಡೀಸ್ ಮಾಡಿದೆ. ಇಂಡಿಯನ್ ಆರ್ಮಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಉಗ್ರರನ್ನ ಮಟ್ಟ ಹಾಕಿ ವಾಪಸ್ಸಾಗಿದೆ. ಮೊದಲ ದಾಳಿ ಆಗಿರೋದು ಅಂತಾರಾಷ್ಟ್ರೀಯ ಗಡಿಯಿಂದ 25 ಕಿಲೋಮೀಟರ್ ದೂರದ ಲಾಹೋರ್ನಲ್ಲಿರುವ ಮುರಿಡ್ಕೆ ನಗರದಲ್ಲಿ. ಲಷ್ಕರ್ ಉಗ್ರರು ಜೈಷ್ ಎ ಮೊಹಮ್ಮದ್ ಉಗ್ರರ ಗುಪ್ತಚರ ಕೇಂದ್ರವಾಗಿತ್ತು. ಒಸಾಮಾ ಬಿನ್ ಲಾಡೆನ್ ಸಹಚರರು ಕೂಡ ಇದೇ ಜಾಗದಲ್ಲಿ ಅಡಗಿದ್ರು. ಉಗ್ರರನ್ನ ಉತ್ಪಾದಿಸುವ ಜಾಗವಾಗಿದ್ದ ಇದೇ ಮುರಿಡ್ಕೆಯಲ್ಲಿ ಮಕ್ಕಳಿಗೂ ಉಗ್ರ ಟ್ರೈನಿಂಗ್ ಕೊಡ್ತಾ ಇದ್ರು. ಪಹಲ್ಗಾಮ್ ದಾಳಿಗೆ ಸಂಚು ರೂಪಿಸಿದ್ದು ಇದೇ ಮುರಿಡ್ಕೆ ಕ್ಯಾಂಪ್ನಲ್ಲಿ. ಪಹಲ್ಗಾಮ್ ದಾಳಿಗೆ ಉಗ್ರರು ಬಂದಿದ್ದು ಇದೇ ಮುರಿಡ್ಕೆಯಿಂದ. ಧಾರ್ಮಿಕ ಶಿಕ್ಷಣದ ಹೆಸರಲ್ಲಿ ಉಗ್ರರಾಗ್ತಾ ಇರೋದು ಇದೇ ಮುರಿಡ್ಕೆ ಕ್ಯಾಂಪ್ನಲ್ಲಿ ಅನ್ನೋದನ್ನ ಪತ್ತೆ ಮಾಡಿದ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿ ಉಡಾಯಿಸಿದೆ. ಪಾಕ್ ನೆಲದಲ್ಲಿ ನಡೆದ 2ನೇ ದಾಳಿ ಸಿಯಾಲ್ಕೋಟ್ನಲ್ಲಿರುವಂತಹ ಹಮೂನಾ ಜೋಯಾ ಕ್ಯಾಂಪ್. ಇಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರಿಗೆ ತರಬೇತಿ ನೀಡಲಾಗ್ತಾ ಇತ್ತು. ಈಗ ಜಾಗ ಭಾರತದ ಗಡಿಯಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಪಾಕ್ ನೆಲದಲ್ಲಿ ನಡೆದ 3ನೇ ದಾಳಿ ಅಂತಾರಾಷ್ಟ್ರೀಯ ಗಡಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಸಿಯಾಲ್ಕೋಟ್. ಇಲ್ಲಿ ಜೈಷ್ ಎ ಮೊಹಮ್ಮದ್ ಸರ್ಜಲ್ ಕ್ಯಾಂಪ್ ಉಡಾಯಿಸಿ ಉಗ್ರ ನಾಯಕರನ್ನ ಹೊಡೆದುರುಳಿಸಲಾಗಿದೆ. ಪಾಕ್ ನೆಲದಲ್ಲಿ ನಡೆದ 4ನೇ ದಾಳಿ ಬಹವಲ್ಪುರದ ಮರ್ಕಜ್ ಸುಭಾನ್ ಅಲ್ಲಾ ಜಾಗದಲ್ಲಿ. ಅಂತಾರಾಷ್ಟ್ರೀಯ ಗಡಿಯಿಂದ 100 ಕಿಲೋಮೀಟರ್ ದೂರದ ಈ ಜಾಗದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣವಿತ್ತು. ಪಾಕಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದೆ. ಆಪರೇಷನ್ ಸಿಂಧೂರದ ನೇತೃತ್ವವನ್ನು ಸಂಪೂರ್ಣವಾಗಿ ಅಜಿತ್ ದೋವಲ್ ವಹಿಸಿದರು. ಇನ್ನು ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಯಾವುದೇ ಕ್ಷಿಪಣಿಗಳನ್ನು ಬಳಸಲಾಗಿಲ್ಲ. ಕೇವಲ ರಫೇಲ್ ಯುದ್ಧ ವಿಮಾನವನ್ನೇ ಬಳಸಿ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಕೇವಲ ರಫೇಲ್ ಯುದ್ಧ ವಿಮಾನದ ಮೂಲಕ ಸ್ಕಾಲ್ಪ್, AASM, ಹ್ಯಾಮರ್ ಡ್ರೋನ್ಗಳನ್ನು ಬಳಸಿ 9 ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಭಾರತೀಯ ಸೇನೆ ವಾಪಸ್ಸಾಗಿದೆ. ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪ್ರತ್ಯುತ್ತರ ನೀಡಿದೆ. ಇನ್ನು ಆಪರೇಷನ್ ಸಿಂಧೂರದ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿದ ಸೇನಾಪಡೆ ನಿನ್ನೆ ರಾತ್ರಿ ನಡೆದ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕಾರ್ಯಾಚರಣೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಒಟ್ಟು 9 ಭಯೋತ್ಪಾದಕ ನೆಲೆ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿದೆ. ಭಾರತದ ದಾಳಿಯಲ್ಲಿ ಯಾವುದೇ ನಾಗರಿಕರಿಗೆ ಹಾನಿಯಾಗಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಭಾರತ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ. 22 अप्रैल 2025 को लश्कर तैयबा से संबंधित पाकिस्तानी और पाकिस्तान प्रशिक्षित आतंकवादियों ने भारत में जम्मू और कश्मीर के पहलगाम में भारतीय पर्यटकों पर बर्बरतापूर्ण हमला किया। 25 भारतीयों और 1 नेपाली नागरिक को कायरतापूर्ण मौत के घाट उतार दिया गया। मुंबई के 26 नवंबर 2008 के हमलों के बाद ये भारत में हुई किसी आतंकवादी हमले में मारे गए आम नागरिकों की संख्या की दृष्टि से सबसे गंभीर घटना है। पहलगाम का हमला अत्यधिक बर्बरतापूर्ण था, जिसमें वहां मौजूद लोगों को करीब से ಇನ್ನು ಕರ್ನಲ್ ಸೋಫಿಯಾ ಮಾತನಾಡಿ, ಪಾಕ್ನಲ್ಲಿರುವ ಭಯೋತ್ಪಾದಕರ ತರಬೇತಿ ಶಿಬಿರಗಳನ್ನು ಧ್ವಂಸ ಮಾಡುವುದು ಭಾರತೀಯ ಸೇನೆಯ ಉದ್ದೇಶ. ಅದರಂತೆಯೇ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಮುಖ ಕಚೇರಿಗಳನ್ನು ನಾಶಪಡಿಸಲಾಗಿದೆ ಅಂತ ಹೇಳಿದರು. देवियों और सज्जनों, मैं कर्नल सोफिया कुरैशी और मेरे साथ विंग कमांडर व्योमिका सिंह आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए
विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। पाकिस्तान में पिछले 3 दशकों से टेरर इंफ्रास्ट्रक्चर का निर्माण हो रहा है। इसमें रिक्रूटमेंट, इंडोक्ट्रिनेशन सेंटर्स, ट्रेनिंग एरियाज व लॉन्च पैड शामिल थे, जो पाकिस्तान और पाक अधिकृत जम्मू कश्मीर POJK दोनों में फैले हैं। सुप्रभात। ಇನ್ನು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾತನಾಡಿ ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದನ್ನ ವಿಸ್ತೃತವಾಗಿ ವಿವರಿಸಿದ್ರು. ಮಕ್ಕಳ ಸಾಧನೆ ಬಗ್ಗೆ ಹೆತ್ತವರು ಸಂಭ್ರಮಿಸಿದ್ದಾರೆ. ನಮಗೆ ಹೆಮ್ಮೆಯ ಕ್ಷಣಗಳು ಅಂತ ಹೇಳಿದ್ದಾರೆ. Operation Sindoor was launched by Indian Armed Forces to deliver justice to the victims of Pahalgam terror attack and their families. 9 terrorist camps were targeted and successfully destroyed. Over the last 3 decades, Pakistan has systematically built terror infrastructure. It is a complex web of recruitment and indoctrination centers, training areas for initial and refresher courses, and launch pads for handlers. These camps are located both in Pakistan as well as Pakistan occupied Jammu and Kashmir areas. ರಾಷ್ಟ್ರಮಟ್ಟದ ಬೆಳವಣಿಗೆಗಳು ಏನೇನು ಅನ್ನೋದನ್ನು ನೋಡೋಣ ದೇಶ ಸುದ್ದಿಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಈ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ಭೇಟಿ ಮಾಡಿದಂತಹ ಪ್ರಧಾನಿ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಮಾಹಿತಿ ನೀಡಿ ವಾಪಸ್ಸಾಗಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸುದ್ದಿಗೋಷ್ಠಿ ನಡೆಸಿದ್ದು, ಭಾರತೀಯ ಸೇನಾಪಡೆಗಳು ಸಂಪೂರ್ಣವಾಗಿ ಉಗ್ರರನ್ನ ಗುರಿಯಾಗಿಸಿ ದಾಳಿ ಮಾಡಿವೆ. ಯಾವುದೇ ನಾಗರಿಕರಿಗೆ ನಮ್ಮ ಸೇನಾಪಡೆಗಳಿಂದ ತೊಂದರೆ ಆಗಿಲ್ಲ ಅಂದಿದ್ದಾರೆ. ಸೇನಾಪಡೆಗಳು ಇವತ್ತು ನಾವು ಹೆಮ್ಮೆ ಪಡುವಂತೆ ಮಾಡಿವೆ. ನಮ್ಮ ನಾಗರಿಕರನ್ನ ಕೊಂದವರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿದ್ರು. आप सभी जानते हैं कि आज हमारे प्रधानमंत्री जी के मार्गदर्शन में हमारे भारत की सेना ने हम सभी भारतवासियों का मस्तक ऊंचा किया। जैसी कि आप सबको जानकारी है कि कल रात हमारी भारतीय सेनाओं ने अपने अद्भुत शौर्य और पराक्रम का परिचय देते हुए एक नया इतिहास रच दिया है। साथियों, भारत की सेना ने सटीकता, सतर्कता और संवेदनशीलता के साथ कार्रवाई की है। हमने जो लक्ष्य तय किए थे उन्हें ठीक समय तय योजना के अनुसार सटीकता ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಆಪರೇಷನ್ ಸಿಂಧೂರ ನಡೆಸಿದ ಬಳಿಕ ಪ್ರಧಾನಿ ಮೋದಿ ಕೇಂದ್ರ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಭಾರತೀಯ ಸೇನಾಪಡೆ ಪರಾಕ್ರಮದ ಬಗ್ಗೆ ಸಚಿವರುಗಳಿಗೆ ಮೋದಿ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಸೇನೆ ಕೈಗೊಂಡ ಕಾರ್ಯಾಚರಣೆ ನಮ್ಮ ದೇಶದ ಹೆಮ್ಮೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಸಚಿವರು ಮೇಜು ಕುಟ್ಟಿ ಸೇನಾ ಕಾರ್ಯಾಚರಣೆಯನ್ನ ಶ್ಲಾಘಿಸಿದರು. ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತುರ್ತು ಸಭೆ ಮಾಡಿದರು. ಪಾಕಿಸ್ತಾನ ಹಾಗೂ ನೇಪಾಳದ ಜೊತೆಗೆ ಯಾವ್ಯಾವ ರಾಜ್ಯಗಳು ಗಡಿಯನ್ನ ಹಂಚಿಕೊಂಡಿವೆ, ಆ ರಾಜ್ಯಗಳ ಸಿಎಂ, ಡಿಜಿಪಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಸಭೆ ಮಾಡಿದ್ರು. ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್, ಪಂಜಾಬ್, ರಾಜಸ್ಥಾನ, ಗುಜರಾತ್, ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ನಾಳೆ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ನಡೆಯಲಿದೆ ಎನ್ನಲಾಗಿದೆ. ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರೆದಿದ್ದು, ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪಾಕ್ ಉಗ್ರರ ವಿರುದ್ಧ ಭಾರತದ ಸೇನೆ ಕೈಗೊಂಡ ಪ್ರತೀಕಾರದ ದಾಳಿಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎನ್ನಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾರಾ ಇಲ್ವಾ ಅನ್ನೋದು ಇನ್ನಷ್ಟೇ ಖಚಿತ ಆಗಬೇಕಿದೆ. ದೆಹಲಿಯಲ್ಲಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಪಾಕಿಸ್ತಾನದ ಮೇಲೆ ನಡೆದ ಸೇನಾ ದಾಳಿ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಅಂಡ್ ನಾನ್ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳಿಗೆ ಮಾಹಿತಿ ನೀಡಲಾಗಿದೆ. ಭಾರತದಲ್ಲಿರುವ ಚೀನಾ ರಾಯಭಾರಿಗೂ ಮನವರಿಕೆ ಮಾಡಿಕೊಡಲಾಗಿದೆ.